ರೆಸೊನೇಟ್ ವಿತ್ ದ ಕಾಮನ್ ಮ್ಯಾನ್. ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದು ಬ್ರಿಡ್ಜ್ಗಳು ಬಿದ್ದು ಹೋಗ್ತಾ ಇದಾವೆ, ಜನ ಸಾಯ್ತಿದ್ದಾರೆ, ಮಣ್ಣಲ್ಲಿ ಹೂ ತಗೊಂಡವ್ರು ಇನ್ನೂ ಸಿಕ್ಕಿಲ್ಲ. ಇಂಥ ಸಮಯದಲ್ಲಿ ಎಂದೂ ನಡೆದಂತ ಒಂದು ಮೂಢ ಹಗರಣ ಅದು ಅಷ್ಟು ಜನರಿಗೆ ತಾಗುತ್ತಾ? ಇಸ್ ಇಟ್ ದ್ಯಾಟ್ ಸೆನ್ಸಿಟಿವ್? ಅಥವಾ ಇದು ಮುಖ್ಯನಾ ನಿಮಗೆ? ಎಲ್ಲ ರಾಜಕೀಯ ಪಕ್ಷಗಳು ಇದು ಮುಖ್ಯನಾ, ಅಥವಾ ಜನರು ಇವತ್ತು ಈ ಕರ್ನಾಟಕದಲ್ಲಿ ಹೋಗ್ತಾ ಅನುಭವಿಸ್ತಾರಂತ ಬವಣೆ ಮುಖ್ಯನಾ? ಸರ್, ಮೂಡಾದಲ್ಲಿ ಹಗರಣ ಆಗಿರೋದು ಕೇವಲ ಸಿದ್ದರಾಮಯ್ಯ ಅವರದ್ದು ಮಾತ್ರ ಅಲ್ಲ, 4 ರಿಂದ 5 ಸಾವಿರ ಕೋಟಿ ಹಗರಣ ಆಗಿದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಆಗಿರೋ ನಷ್ಟ. ಇದು ಖಂಡಿತವಾಗ್ಲೂ ಇದು ಅದಕ್ಕೋಸ್ಕರನೇ ನಾವು ಜಂಟಿಯಾಗಿ ಹೋರಾಟ ಮಾಡ್ತಾ ಇರೋದು. ಈಗ ಸಿದ್ದರಾಮಯ್ಯ ಅವ್ರದ್ದು ಇರ್ಬೋದು, ಅದರಿಂದನೇ ಕೂಡ ಹಗರಣಗಳು ಬೇರೆನೂ ಕೂಡ ಆಗಿರ್ಬೋದು. ಅಲ್ಲಿ ನೋಡಿ, ಮೂಡಾದಲ್ಲಿ ಇರುವಂತ ನಿಯಮ ನಿಬಂಧನೆಗಳ ಪ್ರಕಾರ ಲೇಔಟ್ ಇವರು 2003ರಲ್ಲಿ ಆಗಿರೋ ಇದರಲ್ಲಿ ಅಕ್ವಿಜಿಷನ್ ಆಗಿದೆ ಅಂತ ಇವ್ರು ಲ್ಯಾಂಡ್ ಅಂತ ಅನ್ಕೊಂಡ್ರು. 1983ರಲ್ಲಿ ಆಗಿರೋ ಲೇಔಟ್ ಅಲ್ಲಿ ಹೇಗೆ ಇವ್ರಿಗೆ ಅಲಾಟ್ಮೆಂಟ್ ಅಲ್ಲೇ ಮೂಲ ಏನು ಮೂಡಾದ ಬೈಲಾ ಇದೆ, ನಿಯಮ ನಿಬಂಧನೆಗಳಿದೆ, ಅದನ್ನೇ ಇವರು ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಮಾಡಿ ಇದು 4 ರಿಂದ 5 ಸಾವಿರ ಹೋರಾಟ ಮಾಡ್ತಾ ಇದ್ವಿ. ಅದಲ್ಲದೆ ರಾಜ್ಯದ ಏನು ಜ್ವಲಂತ ಸರ್ಕಾರ ಇವತ್ತು ಬೀದಿಗೆ ಬಂದು ನಾವು ಹೋರಾಟ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಅಲ್ವಾ? ಅವ್ರ ಕೈಯಲ್ಲಿ ಪ್ರಬಲವಾದ ಪೋರ್ಟ್ಫೋಲಿಯೋ ನೀವ್ ಏನ್ ಹೇಳ್ತಿದ್ದೀರಿ ಸೂರ್ಯ ಮುಕುಂದ್ ಅವರೇ? ಕೆಪಿಸಿಸಿ ಅಧ್ಯಕ್ಷರಾಗಿ ಮಾತ್ರ ನಾವು ಡಿ ಕೆ ಶಿವಕುಮಾರ್ ಕೊಪ್ಪಳ ವಿಜಯನಗರ ಪ್ರವಾಸವನ್ನ ರದ್ದುಗೊಳಿಸಿ. ಸೂರ್ಯ ಅವರೇ, ಇದಕ್ಕೆ ಉತ್ತರ ಕೊಡಿ ನೀವು. ಕಾಳಜಿ ಇದ್ದ ಮುಖ್ಯಮಂತ್ರಿಗಳು ಕೊಪ್ಪಳ ವಿಜಯನಗರ ಪ್ರವಾಸವನ್ನ ಮೊಟಕುಗೊಳಿಸಿ, ಕೇಳಿಸ್ಕೊಳ್ಳಿ, ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ, ಎಸ್ಕೇಪ್ ಆಗ್ಬೇಡಿ. ಕೊಪ್ಪಳ ವಿಜಯನಗರಕ್ಕೆ ಹೋಗ್ಬೇಕಾಗಿದ್ದ ಸಿದ್ದರಾಮಯ್ಯನವರು ಪ್ರವಾಸವನ್ನ ರದ್ದು ಮಾಡಿ ಮೈಸೂರಿಗೆ ಯಾಕೆ ಹೋದ್ರು? ಸಮಾವೇಶ ಮೇಲುಸ್ತುವಾರಿಗೆ ಯಾಕೆ ಹೋದ್ರು ಸೂರ್ಯ ಅವರೇ? ಕಾಳಜಿನ ಅದು? ಏನಕ್ಕೆ ಹೋದ್ರು ಮೈಸೂರಿಗೆ? ಸೂರ್ಯ ಮುಕುಂದ್ ಅವರೇ, ಆಯ್ತು ಸುರ್ಬಿ ಅವರೇ. ಸೂರ್ಯ ಮುಕುಂದ್ ಅವರೇ, ನಿಮ್ಮ ಪ್ರಕಾರ ಜೆಡಿಎಸ್ ಹಾಗೆ ಬಿಜೆಪಿ ಸ್ವಪ್ರತಿಷ್ಠೆಗೆ ಪಾದಯಾತ್ರೆ ಮಾಡ್ತಿದೆ ಅಂತಂದ್ರೆ ನೀವು ಮಾಡ್ತಿರೋ ಸಮಾವೇಶ ಯಾವಕ್ಕೆ? ಮೈಸೂರಿನಲ್ಲಿ 9ನೇ ತಾರೀಕು ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶ ಯಾವ ಕಾರಣಕ್ಕೆ? ಯಾವ ಗ್ಯಾರಂಟಿ ಯೋಜನೆಗಳಿಗೆ, ಯಾವ ಅಭಿವೃದ್ಧಿ ಯೋಜನೆಗಳಿಗೆ? ಯಾಕೆ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳ್ಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಹಣ ದಯವಿಟ್ಟು ಉದ್ದೇಶ ಹೇಳಿ ಸರ್. 9ನೇ ತಾರೀಕು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾವೇಶ ಯಾಕೆ ನಡೀತಿದೆ? ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಯಾಕೆ ನಡೀತಿದೆ ಸಮಾವೇಶ? ಈಗ ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ಮ ಸರ್ಕಾರ ಆಗಿ ನಾವು ಜನರಿಗೆ ಡಿಫೆನ್ಸ್ ನ ಕೊಡೋಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇರ್ತದೆ. ಈಗ ಇವ್ರು ಏನೇನ್ ಮಾಡ್ಕೊಂಡ್ ಬರ್ತಾ ಇದಾರೆ, ಇವ್ರ ಒಳಗಡೆ ಆಗಿರುವಂತ ಹಗರಣಗಳೇನು, ಇವ್ರ ಸರ್ಕಾರದಲ್ಲಿ ಏನೇನಾಗಿದ್ದಾವೆ, ಕುಮಾರಸ್ವಾಮಿ ಏನ್ ಮಾತಾಡಿದ್ರು, ಯತ್ನಾಳ್ ಅವ್ರು ಏನ್ ಮಾತಾಡಿದ್ರು, ಇವತ್ತು ಜನ ಜೆಡಿಎಸ್ ಅಲ್ಲಿ ಇದ್ದಾಗ ಕಾಂಗ್ರೆಸ್ ವಿರುದ್ಧ ಏನ್ ಮಾತಾಡಿದ್ರು ಕಾಂಗ್ರೆಸ್ಸಿನ ವಿರುದ್ಧ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮ ಇವ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಪೇಶ್ವೆ ಅಂತ ಹೇಳಿದ್ರು, ಇವತ್ತು ಅದೇ ಪೇಶ್ವೆ ಜೊತೆ ಸೇರ್ಕೊಂಡು ಕರ್ನಾಟಕದಲ್ಲಿ ಜನತೆ ಕೇರಳದಲ್ಲಿ ಆಗಿರುವಂತಹ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಬಗ್ಗೆ ಜಾಸ್ತಿ ಕಾಳಜಿ ಇದೆ. ಇಲ್ಲಿ ನಡೀತಿರೋ ಪ್ರವಾಹದ ಬಗ್ಗೆ ಏನು ಇಲ್ಲ ಅನ್ನೋದ್ರ ಬಗ್ಗೆ ಯಾರಿಗೆ ಬೇರೆ ಸೌತ್ ಇಂಡಿಯಾ ಬೇಕಿತ್ತು ಅವ್ರು ಇದ್ರ ಮಾತಾಡೋಣ. ಆದ್ರೆ ಇಲ್ಲಿ ಪ್ರವಾಹ ನಡೆದಿದ್ರೆ ಇಲ್ಲಿನ ಸರ್ಕಾರ ಅದ್ರ ಬಗ್ಗೆ ಕಾಂಪನ್ಸೇಷನ್ ಅದ್ರ ಬಗ್ಗೆ ಎಫರ್ಟ್ ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಟೀಮ್ ಮಾಡಿ ಪ್ರವಾಹ ಸಹಾಯ ಮಾಡಿದ್ವಿ. ಸಮಯ ಕಮ್ಮಿ ಇದೆ. ಸುರ್ಬಿ ಅವರೇ ಆರ್ ಅಶೋಕ್ ಅವರು ಭೇಟಿ ಆಗಿದ್ದಾರೆ. ದುಡ್ಡು ಬರ್ತಿಲ್ಲ, ಈ ವಿಷಯವನ್ನ ನಾವು ದಿನ ಇಬ್ರು
ನಿಮ್ಮದು ಸಮಯ ಆಯ್ತು. ಈಗ ನಾನು ನಿಮ್ಮನ್ನ ಕೇಳ್ತೀನಿ. ರೆಸ್ಪಾನ್ಸಿಬಲ್ ಆಪೋಸಿಷನ್ ಸೂರ್ಯ ಮುಕುಂದರಾಜ್ ಅವರು ಹೇಳ್ತಿದ್ದಾರೆ. ಬರ್ತೀನಿ ನಿಮಗೆ ಬರುತ್ತೆ. ಇವಾಗ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬರುತ್ತೆ. ಇಟ್ನಾಳ್ ಅವರು ಸೂರ್ಯ ಮುಕುಂದ್ ಅವರು ಹೇಳ್ತಿದ್ದಾರೆ, ಇಟ್ನಾಳ್ ಸರ್ ಪೊಲಿಟಿಕಲ್ ಪಾರ್ಟಿ ಆಗಿ ನಾವು ಉತ್ತರ ಕೊಡ್ತಿದ್ದೀವಿ, ಅವರು ಆಡಳಿತ ಪಕ್ಷವೂ ಹೌದು ಅನ್ನೋದೊಂದು ಮರ್ತು ಬಿಟ್ಟಿದ್ದಾರೆ ಅಂತ. ಆಡಳಿತ ಪಕ್ಷ ಮಾತ್ರ ಅಲ್ಲ, ನೀವು ಉತ್ತರ ಕೊಡೋ ಅಗತ್ಯ ಇತ್ತಲ್ಲ. ಎಲ್ಲಿ ಸದನದಲ್ಲಿ ಅಲ್ಲಾಕ್ ಓಡ್ ಹೋದ್ರಿ, ಅಲ್ಲಾಕ್ ತಪ್ಪಿಸ್ಕೊಂಡ್ರಿ, ಅಲ್ಲಿ ಮಾಡಿ ಸುರ್ಬೀಜಿ ದ ಮೈಕ್ ಇಸ್ ಆಫ್ ಇಟ್ನಾಳ್ ಸರ್ ಮಾತ್ರ 30 ಸೆಕೆಂಡ್ಸ್. ಸದನದಲ್ಲಿ ಬಿಜೆಪಿ ಎಲ್ಲ ಆರೋಪಗಳಿಗೂ ಉತ್ತರ ಮಾತ್ರ ಅಲ್ಲ, ಬಿಜೆಪಿಯ ಅವರ ಹಳೆ ಹಗರಣಗಳನ್ನು ಕೂಡ ಬಯಲು ಮಾಡುವಂತ ಅವಕಾಶ ಕಾಂಗ್ರೆಸ್ಗೆ ಇತ್ತು, ಆಡಳಿತ ಪಕ್ಷಕ್ಕಿತ್ತು, ಮುಖ್ಯಮಂತ್ರಿಗಳಿಗೆ ಇತ್ತು. ಆ ಒಂದು ಚರ್ಚೆಯನ್ನು ನೀವು ತಿರಸ್ಕಾರ ಮಾಡಿ ಬೀದಿಗೆ ಬಂದು ಸಮಾವೇಶ ಮಾಡಿಕೊಂಡು ಹೇಳುವಂಥದ್ದೇನೂ ಇಲ್ಲ ಒಂದು. ಮತ್ತೆ ಆ ಹೇಳುವಂಥ ಅರ್ಜೆನ್ಸಿ ಈಗಿಲ್ಲ. ಇಡೀ ಕರ್ನಾಟಕ ಪ್ರವಾಹದಿಂದ ಸಫರ್ ಆಗ್ತಾ ಇದೆ. ನಿಮ್ಮ ಗಮನ ಇರಬೇಕಾದ್ದು ಅಲ್ಲಿ. ಇಲ್ಲಿ ಇವ್ರು ಆರೋಪ ಮಾಡ್ಲಿ, ಅದಕ್ಕೊಂದು ಏನೋ ಒಂದು ನಿಯೋಗ ಮಾಡಿ ಒಂದು ಆಯೋಗ ರಚಿಸಿದಿರಿ, ಅದು ತನಿಖೆ ಆಗುತ್ತೆ, ಆಮೇಲೆ ಮತ್ತೆ ಯು ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್. ಬಟ್ ಸದ್ಯದ ಸಂದರ್ಭ ಏನು, ಈ ಮನ್ಸೂನ್ ಇನ್ನು 3 ತಿಂಗಳು ಮುಗಿದೋಗುತ್ತೆ. ಅಷ್ಟರಲ್ಲಿ ಇನ್ನೂ ಏನೇನು ಅವಾಂತರ ಆಗುತ್ತೋ ಗೊತ್ತಿಲ್ಲ. ಆ ಹವಾಮಾನ ವರದಿಗಳ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತುಂಬಾ ಮಳೆ ಆಗ್ತಿದೆ. ನಾವು ಏನನ್ನು ಮಾಡ್ತಿದ್ದೇವೆ ಅಲ್ಲಿ? ಯಾವ 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 ಮಂತ್ರಿಗಳು ಏನು ಜವಾಬ್ದಾರಿ ವಹಿಸಿದಿರಿ? ಮುಖ್ಯಮಂತ್ರಿಗಳೇ ಯಾವ್ಯಾವ ಜಿಲ್ಲಾ ಉಸ್ತುವಾರಿಗಳು ಏನೇನು ಕೆಲಸ ಹಿಡಿದಿರಿ? ಯಾವ ಜಿಲ್ಲಾಧಿಕಾರಿಗಳು ಏನ್ ಕೆಲಸ ಹಿಡಿದಿರಿ? ಯಾಕಂದ್ರೆ ನಾನು ಮೊನ್ನೆ ಹೋಗಿ ಬಂದನಲ್ಲ, ಉತ್ತರ ಕರ್ನಾಟಕದಲ್ಲಿ ತೀರಾ ಚಿಂತಾಜನಕವಾಗಿದೆ ಸ್ಥಿತಿ. ಅನೇಕ ಹಳ್ಳಿಗಳು ಹೆಚ್ಚು ಮುಳುಗಿದ್ದೇವೆ. ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ಔಟರ್ ವರ್ಲ್ಡ್. ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೂಡ ಹಾಗೆ ಇದೆ, ಕಾರವಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರಕ್ಕೆ ಏನೋ ಒಂದು ಅಲ್ಲೇ ಜಿಲ್ಲಾ ಕೇಂದ್ರಗಳೆಲ್ಲ ಇರಬೇಕು ಅಂತ ಸಿಎಂ ಅವರು ಆದೇಶ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಈ ಒಂದು ಬೆಂಗಳೂರು ವಿಷಯ ತೆಗೆದ್ರು, ಡೆಂಗು ಬಂದಾಗ ನಾವು ಹೋರಾಟ ಮಾಡಾದ ನಂತರನೇ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದು ಸರ್ಕಾರ. ಇದನ್ನ ಒಂದ್ ನಿಮಿಷ ಸರ್, ದಯವಿಟ್ಟು ಒಂದ್ ನಿಮಿಷ, ನನಗೆ ಮಾತಾಡೋ ಟೈಮ್ ಒಂದ್ ನಿಮಿಷ. ದಯವಿಟ್ಟು ನಿಮಗೆ ಅಷ್ಟೊಂದು ಹೆದರಿಕೆ ಆಗಿದೆ, ನಾವು ಹೋರಾಟ ಮಾಡಿದ್ರೆ ನೀವು ಕೌಂಟರ್ ಹೋರಾಟ ಮಾಡ್ತೀರಾ? ಒಂದ್ ನಿಮಿಷ ನಾನು ಮಾತಾಡಕ್ ಬಿಡಿ ದಯವಿಟ್ಟು. ನೋಡಿ, ಇವತ್ತು ನಿಜ ಪ್ರವಾಹ ಆಗ್ತಿರೋದು ಉತ್ತರ ಕನ್ನಡದಲ್ಲಿ ಇರ್ಬೋದು, ಚಿಕ್ಕಮಂಗ್ಳೂರಲ್ಲಿ ಇರ್ಬೋದು. ನಮ್ಮ ಶಾಸಕರು ಸಂಸದರು ಬಹಳಷ್ಟು ಅಲ್ಲಿ ಕೆಲಸ ಮಾಡ್ತಾರೆ. ಅದ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿನ 6 ಟೀಮ್ ಮಾಡಿದೀವಿ. ದಯವಿಟ್ಟು ಒಂದ್ ಸಂಘಟನಾತ್ಮಕ ಒಂದು ಪಕ್ಷ ಕೆಲಸ ಮಾಡುತ್ತೆ ಹೇಳ್ತೀನಿ, 6 ಟೀಮ್ ಮಾಡಿದೀವಿ ನಾವು. ಈ 6 ಟೀಮ್ಸ್ ಎಲ್ಲ ವಿಸಿಟ್ ಮಾಡಿದೆ. ಅದ್ ಬಿಟ್ಟು PSI ಅವರು ಇನ್ಸ್ಪೆಕ್ಟರ್ ಏನು ಸರ್, ದಯವಿಟ್ಟು ಯಾವ ರೀತಿ ರೇಷನ್ ಎಕ್ಸ್ ಹೋಮ್ ಮಿನಿಸ್ಟರ್ ಆಗಿದ್ದ ಆರ್ ಅಶೋಕ್ ಅವರು ಹೋಗಿ ಭೇಟಿ ಮಾಡಿದ್ರು. ಹಾಗೆಯೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿದ್ರು. ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ದಲಿತ ವಿರೋಧಿ, ರೈತ ವಿರೋಧಿ, ಪಕ್ಷಗಳ ಉದ್ದೇಶ ಏನಿದೆ ಜನ ಡಿಸೈಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಸಾರಿ ಸುರ್ಬಿ ಅವರೇ, ಸಮಯ ಇದ್ದದಷ್ಟೇ. ಜನ ಗಮನಿಸ್ತಾ ಇದ್ದಾರೆ ಯಾವ್ಯಾವ ಪಕ್ಷಗಳ ಉದ್ದೇಶ ಏನಿದೆ, ಯಾವ್ಯಾವ ರಾಜಕೀಯ ಪಕ್ಷಗಳ ನಾಯಕರ ನಡೆ ನುಡಿ ಎಲ್ಲಿಗೆ ಹೋಗ್ತಿದೆ ಅಂತ ಹೇಳಿ. ಇದು ಇಲ್ಲಿಗೆ ಮುಗಿಯಲ್ಲ, ಇನ್ನು 9ನೇ ತಾರೀಕು ಮೆಗಾ ಪಿಕ್ಚರ್ ಇದೆ. ಅಲ್ಲಿವರೆಗೂ ಕೂಡ ಈ ವಿಚಾರ ಜೀವಂತವಾಗಿರುತ್ತೆ. ಚಿಕ್ಕ ಪುಟ್ಟ ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇರಬಹುದು. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ.